6,50,000 ಗ್ರಾಮಗಳಿಂದ ಕೂಡಿದಂಥ ದೇಶ. ಈ ದೇಶದ 80% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರು ಒಂದು ಕಾಲಕ್ಕೆ. ಈಗ ಸುಮಾರು ಒಂದು 50 ವರ್ಷದ ಹಿಂದೆ. ಆದರೆ ಅದರ ಪ್ರಮಾಣ ನಮ್ಮ ಮಹಾರಾಷ್ಟ್ರದಲ್ಲಿ 55% ಜನ ಶಹರಗಳಲ್ಲಿ, 45% ಜನ ಹಳ್ಳಿಗಳಲ್ಲಿ ವಾಸಿಸುವಂಥ ಸ್ಥಿತಿಯಾಗಿದೆ. ಇದೇ ಹೆಚ್ಚು ಕಡಿಮೆ ದೇಶ ತುಂಬ 40% ಜನ ಶಹರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅದರ ಕಾರಣ ಏನು ಅಂದ್ರೆ ಈ ಗ್ರಾಮ ಶಿಲ್ಪ ನಷ್ಟವಾದುದರ ಪರಿಣಾಮ. ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗಳು ಸಹಿತ ಉದ್ಯೋಗಗಳ ಕೇಂದ್ರಗಳಾಗಿದ್ದು, ಒಟ್ಟು 60 ಪ್ರಕಾರದ ಮುಖ್ಯ ಉದ್ಯೋಗಗಳು ನಡೀತಾ ಇತ್ತು. ಪ್ರತಿಯೊಂದು ಉದ್ಯೋಗದಲ್ಲಿ 6 ಉಪಕಸಬುಗಳು ನಡೀತಿದ್ದು. ಹೀಗೆ ಆ ಭಾಗದಲ್ಲಿ ಅಥವಾ ಊರುಗಳಲ್ಲಿ 360 ಪ್ರಕಾರದ ಕರಕುಶಲ ಕಾರ್ಯಗಳು ನಡೀತಾ ಇದ್ದು. ಈಗ ಸುಮ್ಮನೆ ಒಬ್ಬ ಬಡಿಗನ್ನ ತಗೊಂಡ್ರ ಅಥವಾ ಒಬ್ಬ ಬಟ್ಟೆ ನೇಯವನ್ನ ತಗೊಂಡ್ರ, ಒಬ್ಬ ಬಟ್ಟೆ ನೇಯವಾದನಂದ್ರಾಗ ಅದರೊಳಗೆ 6 ಪ್ರಕಾರದ ಬಟ್ಟೆಗಳನ್ನು ನೇಯುವಂಥವ್ರು ಬೇರೆ ಬೇರೆ. ಚಾದರ ಜಮಖಾನ ನೇಯೋರು ಬೇರೆ, ಸೀರೆ ಕುಬಸ ನೇಯೋರು ಬೇರೆ, ದೋತ್ರ ಬಟ್ಟೆ ನೇಯೋರು ಬೇರೆ, ದೇವರ ವಸ್ತ್ರಗಳನ್ನ ನೇಯುವವರಿಗೆ ದೇವಾಂಗರು ಅಂತ ಕರ್ಕೊಂಡು ಬರ್ತಿದ್ರು ಅವ್ರಿಗೆ, ಅವ್ರು ಬೇರೆ. ಈ ಎಲ್ಲ ನೂಲಿಗೆ ಬಣ್ಣ ಹಾಕೋರು ಬೇರೆ. ಆ ನಂತರ ಬೇರೆ ಬೇರೆ ಕಸಬುದಾರರಿಗಾಗಿ ಎಲ್ಲೆಲ್ಲಿ ಬಟ್ಟೆ ಉಪಯೋಗ ಆಗುತ್ತೋ ಅದನ್ನೆಲ್ಲ ತಯಾರಿಸಿಕೊಡುವಂಥವ್ರು ಬೇರೆ. ಹೀಗೆ 60 ವ್ಯವಸಾಯಗಳಲ್ಲಿ, 60 ಲಘು ಉದ್ಯೋಗಗಳಲ್ಲಿ ಮತ್ತೆ 6 ಉಪ ಉದ್ಯೋಗಗಳಾಗಿ 360 ಪ್ರಕಾರದ ಉದ್ಯೋಗಗಳು ನಮ್ಮ ಗ್ರಾಮಗಳಲ್ಲಿ ಇದ್ದು, ಮನೆ ಅಂಗಳದೊಳಗೆ ಎಲ್ಲ ತಯಾರಾಗ್ತಿದ್ದು. ಒಂದು ಪರಿವಾರ ಇನ್ನೊಂದು ಪರಿವಾರವನ್ನು ಅವಲಂಬಿಸಿತ್ತು, ಆದರೆ ಗ್ರಾಮ ಮಾತ್ರ ಸ್ವಾವಲಂಬಿ ಆಗಿತ್ತು. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ದೇಶ ಸ್ವಾವಲಂಬಿ ಆಗಿತ್ತು. ನಮ್ಮ ದೇಶದ GDP ಎಲ್ಲಿಯವರೆಗೆ ಗ್ರಾಮ ಶಿಲ್ಪಿಗಳ ಕೈಯಲ್ಲಿ ಎಲ್ಲ ನಡೀತಿತ್ತು ಅಲ್ಲಿವರೆಗೆ 45% GDP. ಇವತ್ತಿನ ದಿವಸ 4.5, 6.5, 7.5, 8ಕ್ಕೆ ಹೋಗಿ ನಿಂತಿದೆ. ಯಾವಾಗ ನಮ್ಮ ಗ್ರಾಮ ಶಿಲ್ಪಿಗಳ ಕೈಯಿಂದ ಉದ್ಯೋಗ ಹೋದು ಅವಾಗೆಲ್ಲ ಸಮಸ್ಯೆಗಳ ಆರಂಭ ಆದವು. ನಮ್ಮ ಮನೆ ಬಾಗಿಲದೊಳಗ ಕನ್ನಡಿ ತಯಾರಾಗ್ತಿದ್ದು, ನಾನಾ ಪ್ರಕಾರದ ಕನ್ನಡಿಗಳು. ನಮ್ಮ ಮನೆ ಅಂಗಳದೊಳಗ ಹಣಿಗೆ ತಯಾರಾಗ್ತಿದ್ದು 7-8 ಪ್ರಕಾರದ ಹಣಿಗೆಗಳು. ನಮ್ಮ ಮನೆ ಅಂಗಳದಾಗ ಬೆಳಗಿಂದ ಹಿಡ್ಕೊಂಡು ರಾತ್ರಿಯವರೆಗೆ ಅಥವಾ ಮನಿ ಕಟ್ಟಿದಾಗಿಂದ ಹಿಡ್ಕೊಂಡು ಮನಿ ಬೀಳುತ್ತಾನ ಏನೇನು ಸಾಮಾನು ಕಾಣ್ತಾವ ಮನೆಯೊಳಗ ಒಂದ್ಸಾರಿ ನೆನಪು ಮಾಡ್ಕೋಬೇಕು. ಅವೆಲ್ಲ ಸಾಮಾನು ಮನೆಯೊಳಗ ಊರೊಳಗ ತಯಾರಾಗ್ತಿದ್ದು. ಅವ್ರು ತಯಾರು ಮಾಡೋ ಉದ್ದೇಶ ಏನಿತ್ತು ಅಂದ್ರೆ, ಪ್ರತಿಯೊಬ್ಬ ಲಘು ಉದ್ಯೋಗಿಯ ಉದ್ದೇಶ ಏನಿತ್ತು ಅಂದ್ರೆ ತನ್ನ ಪರಿವಾರಕ್ಕಾಗಿ, ತನ್ನ ಗ್ರಾಮಕ್ಕಾಗಿ, 3ನೇದ್ದು ವ್ಯಾಪಾರಕ್ಕಾಗಿ. ಈ 3 ಉದ್ದೇಶಗಳನ್ನು ಬಿಟ್ಟರೆ 4ನೇ ಉದ್ದೇಶ ಇರಲಿಲ್ಲ. ನಾನು ಏನೇ ತಯಾರು ಮಾಡಿದ್ದು ಮೊದಲು ನನ್ನ ಪರಿವಾರಕ್ಕಾಗಿ, ನಾನು ಬಳಸೋದಕ್ಕಾಗಿ ಏನು ಬೇಕು ಅದನ್ನು ಮಾಡ್ಕೊಳ್ಳೋದು. 2ನೇದು ನನ್ನ ಊರಿಗಾಗಿ ಏನು ಬೇಕು ಅದನ್ನು ನಾನು ತಯಾರು ಮಾಡಬೇಕು. ಇವೆರಡು ಮುಗಿದ ನಂತರ 3ನೇದ್ದು ಅವನ ಸ್ಥಿತಿ ಅಂದ್ರೆ ನಮ್ಮ ಊರ ಅವಶ್ಯಕತೆಗಳು ತೀರಿದ ನಂತರ ಅನ್ಯರಿಗೆ ಏನು ಬೇಕಾಗ್ತದ ಅದನ್ನು ತಯಾರು ಮಾಡಿಕೊಡುವಂಥ ಪರಿಸ್ಥಿತಿ. ಪ್ರತಿಯೊಂದು ಪಕ್ಷಿಯ ಮಲ ಅಂತೇನಿದೆ, ಹಿಕ್ಕಿ ಅಂತೀವಿ ನಾವು. ಆ ಪ್ರತಿಯೊಂದು ಪಕ್ಷಿಗಳು, ಪ್ರಾಣಿಗಳ ಸಗಣಿಯಿಂದ, ಹಿಕ್ಕಿಯಿಂದ ಸಾವಿರಾರು ಪದಾರ್ಥಗಳು ನಮ್ಮ ಊರೊಳಗೆ ತಯಾರಾಗ್ತಿದ್ದು. ಪಾರಿವಾಳದ ಹಿಕ್ಕಿಯಿಂದ ಗಂಧಕ ತಯಾರು ಮಾಡ್ತಿದ್ರು ನಮ್ಮ ಜನ ಮನೆಯೊಳಗೆ. ತಲೆಗೂದಲಿನಿಂದ, ಪ್ರತಿಯೊಬ್ಬರು ಕತ್ತರಿಸಿದಂಥ ತಲೆಗೂದಲಿನಿಂದ ತಾಮ್ರ ತಯಾರು ಮಾಡ್ತಿದ್ರು. ನಮ್ಮ ಮನೆ ಅಂಗಳದೊಳಗೆ ತಯಾರಾಗ್ತಿತ್ತು. ದಾರ ಕಟ್ತಿದ್ರು, ದಾರದ ಮ್ಯಾಗ ನೊಣ ಕುಂದಿರ್ತಿದ್ದು. ನೊಣದ ಹಿಕ್ಕಿ ಏನದಕ್ಕೆ ಹತ್ತಿತ್ತು ದಾರಕ್ಕೆ, ಆ ಹಿಕ್ಕಿ ತಗೊಂಡು ಅದರಿಂದ ಬೇರೆ 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 ಸಾಮಾನುಗಳನ್ನು ತಯಾರು ಮಾಡ್ತಿದ್ರು. ಒಬ್ಬನ ಸಾಮಾನು ತಯಾರು ಮಾಡಿದ ನಂತರ ಏನು ವೇಸ್ಟ್ ಅಂತ ಉಳಿತಿತ್ತು, ಆ ವೇಸ್ಟ್ ಮತ್ತೊಬ್ಬನಿಗೆ ರಾ ಮಟೀರಿಯಲ್ ಆಗಿ, ಕಚ್ಚಾ ಪದಾರ್ಥವಾಗಿ ಉಪಯೋಗ ಆಗ್ತಿತ್ತು. ಏನನ್ನೂ ಚೆಲ್ತಿರ್ಲಿಲ್ಲ. ಇಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು. ಯಾರೂ ಕೂಲಿಕಾರರಾಗಿರಲಿಲ್ಲ. ಕಾಯಕದವರು ಮತ್ತು ಕೂಲಿಕಾರರಲ್ಲಿ ದೊಡ್ಡ ಅಂತರ ಇದೆ. ಕಾಯಕದವರು ಅಂದ್ರೆ ಏನೇನು ತಾವು ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರು ಮಾಲೀಕರಾಗಿರ್ತಾರೆ. ಕೂಲಿಯವ್ರಂದ್ರ ಮತ್ತೊಬ್ಬರ ಕಡೆಯಿಂದ ಕೂಲಿ ತಗೊಂಡು ಅವ್ರು ಏನು ಹೇಳ್ತಾರೆ ಅಷ್ಟ ಮಾಡ್ತಾರಲ್ಲ ಅವ್ರು ಕೂಲಿಗಾರ ಅಂತಾರೆ.
ಅಂದ್ರೆ ಆ ದೃಷ್ಟಿಯಲ್ಲಿ ನಮ್ಮ ದೇಶದೊಳಗೆ ನಾವೇನು IAS IPS ಅದೀವಲ್ಲ ನಾವು ಕೂಲಿಕಾರರು. ಆದ್ರೆ ನಮ್ಮ ಊರಾಗ ಬುಟ್ಟಿ ಹೆಣೆಯೋದನ್ನಲ್ಲ ಅವ ಮಾಲಕ್, ನಮ್ಮ ಊರಾಗ ಗಡಿಗೆ ಮಾಡೋದನ್ನಲ್ಲ ಅವ ಮಾಲಕ್, ನಮ್ಮ ಊರಾಗ ಬಡಿಗ್ತನ ಮಾಡೋದನ್ನಲ್ಲ ಅವ ಮಾಲಕ್, ನಮ್ಮ ಊರಾಗ ದಾಡಿ ಮಾಡೋದನ್ನಲ್ಲ ಕೂಡ್ಲಾ ಕತ್ತರಿಸೋ ಅವ ಮಾಲಕ್, ಅವ ಕೂಲಿ ಅವ ಅಲ್ಲವ. ಆ ಮಾಲಕನಿಗಿರೋ ಆನಂದ ಕೂಲಿಯವ್ರಿಗೆ ಏನು ಕೊಟ್ಟರು ಎಂದು ಬರುವುದಿಲ್ಲ. ಅವು ಎಷ್ಟೇ ಲಕ್ಷ ಸಂಬಳ ತಗೊಳ್ಳಿ ಆ ಆನಂದ ಅವ್ ಎಂದೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ವೈಭವದಿಂದ ಕೂಡಿದಂಥ ನಾಡು ನಮ್ದಾಗಿತ್ತು. ನಾ ದೇಶ ತುಂಬ ತಿರುಗಾಡ್ತೀನಿ. ಮಧ್ಯಪ್ರದೇಶ ದೇವಾಸದೊಳಗೆ ಒಬ್ಬಕ್ಕೆ ಹೆಣ್ಮಗಳು ಭೇಟಿ ಆಗಿದ್ಲು ನನಗೆ. 120 ಪ್ರಕಾರದ ಕಸಬಾರಿಗೆ ತಯಾರು ಮಾಡ್ತಾಳಕ್ಕಿ. ಸಿಂಧಿ ಗಿಡ ಐತಲ್ಲ, ಸಿಂಧಿ ಗಿಡ ತಪ್ಪಲ್ದಿಂದ ಕಸಬಾರಿಗೆ ಮಾಡ್ತಿದ್ಲು. ಕೆಲವು ಹುಲ್ಲಿನಿಂದ ಕಸಬಾರಿ. ಆ ಹೆಣ್ಮಗಳನ್ನ ಕರ್ಕೊಂಡು ಬಂದಿದ್ದು ನನ್ನ ಮಠಕ್ಕೆ. ಗಂಡ ಸತ್ತ 2 ಸಣ್ಣ ಮಕ್ಕಳನ್ನ ತಗೊಂಡು ಇವತ್ತಕ್ಕೆ ಎಷ್ಟು ಅದ್ಭುತ ಜೀವನ ನಡೆಸ್ತಾಳಂದ್ರೆ ಮೊಬೈಲ್ ಲ್ಯಾಪ್ಟಾಪ್ ಸ್ವಚ್ಛ ಮಾಡೋ ಕಸಬಾರಿಗೆ ತಯಾರು ಮಾಡ್ಯಾಳಕಿ. ಒಂದು ಕಡ್ಡಿ ಪೆಟ್ಟಿಗೆಯಾಗ 50 ಕಸಬಾರಿಗೆ ಹಿಡಿತಾವ. ಅಂದ್ರೆ ಸಮಯಾನುಕೂಲವಾಗಿ ಹೆಂಗ್ ಪರಿವರ್ತನೆ ಆಗ್ಯಾಳ ಹೆಣ್ಮಗಳು ಅನ್ನೋದನ್ನ ಅವನು ಕಲಿಬೇಕಾದ್ರು. ಇಂಥವ್ರ ದೇಶ ತುಂಬ ನಾ ತಿರುಗಾಡೋ ಹೊತ್ನಾಗ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಹೋಗ್ತಿರ್ತೀನಿ. ಆಸಾಮದಿಂದ ಗುಜರಾತ್ವರೆಗೆ ನಾ ತಿರುಗಾಡೀನಿ. ಗುಜರಾತ್ದೊಳಗೆ ಒಬ್ಬಕ್ಕೆ ಹೆಣ್ಮಗಳು ಭೇಟಿ ಆದ್ಲು ನನಗೆ. ಅವನಿವೇನಂತ ಇವರ ಈ ನಾಡಿನೊಳಗೆ ಎಷ್ಟು ಜನ ಕುರುಬರು ಕಂಬಳಿ ನೇಯವರು ಅದಾರಲ್ಲ ಅವ್ರೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾಳ. ಅವ್ರಿಗೆ ಯಾವ ಪ್ರಕಾರವಾಗಿ ಕಂಬಳಿ ಹಂಗ ಕಂಬಳಿ ಬೇಡ, ಇದನ್ನ ಕಂಬಳಿಯನ್ನು ಹೊಸ ರೀತಿಯಲ್ಲಿ ಹೇಗೆ ಅದನ್ನ ನಾವು ಪ್ರಸ್ತುತಪಡಿಸ್ಬೇಕು ಅನ್ನೋದನ್ನ ಕಲಿಸ್ತಾಳೆ. ಬೇಕಂದ್ರೆ ಉಣ್ಣಂದ್ರೆ ಉಣ್ಣಿ ಖರೀದಿ ಮಾಡ್ತಾಳೆ, ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ಕೊಡ್ತಾಳೆ. ಆಕೆ ಲಂಡನ್ದಾಗಿದ್ಲ ಹೆಣ್ಮಗಳು, ಇಲ್ಲಿ ಒಂದು ನಮ್ಮ ದೇಶದವ್ರು ಕೆಲಸ ಮಾಡ್ಬೇಕು ಅಂತ ಕೆಲಸ ಮಾಡ್ತಾಳೆ. ಈಗ ಆಕಿ ಕಂಬಳಿಯಿಂದ ಜಾಕೆಟ್ ತಯಾರು ಮಾಡ್ತಾಳ, ಕಂಬಳಿಯಿಂದನ ಹೆಣ್ಮಕ್ಳಿಗೆ ಬಟ್ಟೆ ತಯಾರು ಮಾಡ್ಯಾಳ, ಕಂಬಳಿಯಿಂದನ ಎಷ್ಟೋ ಟೇಬಲ್ ಕ್ಲಾತ್ ಮಾಡ್ಯಾಳ, ಕಂಬಳಿಯಿಂದ ಡೋರ್ ಕಟ್ಟೆಲ್ಲ ತಯಾರು ಮಾಡ 100 ಸಾಮಾನುಗಳನ್ನ ಉಣ್ಣೆಯಿಂದ ತಯಾರು ಮಾಡಿದ. ನೀವು ಬಡೋದ ಬಸ್ ಸ್ಟ್ಯಾಂಡ್ ಹೋದ್ರಿ ಅಂದ್ರೆ ಅದು ಏರ್ಪೋರ್ಟ್ ಕಂಡಂಗೆ ಕಾಣ್ತದೆ. ಅಲ್ಲೆಲ್ಲ ಇಂಥ ಅಂಗಡಿಗಳು ನೋಡಕ್ ಸಿಗ್ತಾವ. ನೀವು ಈ ಗ್ರಾಮ ಶಿಲ್ಪಿಗಳು ತಯಾರು ಮಾಡಿದಂಥ ವಸ್ತುಗಳು ಹೆಂಗಿರ್ತಾವ. ಅಲ್ಲೇ ನಾನು ಹೋಗಿದ್ದೆ ಕಚ್ಛದೊಳಗ. ಈ ಹಳೆ ಪ್ರಕಾರದ ಈ ಕಸೂತಿ ಸೀರೆಗಳಂತ ಏನದವು, ಒಂದು ಸೀರೆ ಕಿಮ್ಮತ್ 10 ಲಕ್ಷ ರೂಪಾಯಿ. ಅಂತ ಸೀರೆ ನೈ ಹೆಣ್ಮಕ್ಳು ಕಚ್ಚ ಪ್ರಾಂತದೊಳಗೆ ಭುಜದ ಅಕ್ಕಪಕ್ಕದ ಹಳ್ಳಿಗಳೆಲ್ಲದಾರ. ಅವರು ಒಂದೊಂದು ಸೀರೆ ನೇಯ್ಬೇಕಾದ್ರೆ 2-2 ವರ್ಷ ಹಿಡಿತೈತೆ ಅವ್ರಿಗೆ. ಅಂತ ಸೀರೆ ನೇಯ್ತಾರ. ನಾ ಇಲ್ಲಿ ಪೈಠಣಕ್ಕೆ ಹೋಗಿದ್ದೆ. ಒಂದು ಸೀರೆ ಕಿಮ್ಮತ್ 10 ಲಕ್ಷ ಅಂದ್ರೆ ಬಂಗಾರದ ಎಳೆಗಳನ್ನು ಹಾಕಿ ಸೀರೆ ನೇಯ್ತಾರ. 4-5 ವರ್ಷಕ್ಕೆ ಒಂದು ಸೀರೆ ತಯಾರಾಗ್ತೈತೆ. ಅವ್ರ ಕಡೆ ಮುಂದಿನ 10-20 ವರ್ಷದ್ದೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಅದಾವ. ಅದ್ಭುತವಾಗಿ ಕೆಲಸ ಮಾಡಂತದ. ಒಬ್ಬ ರಾಜಸ್ಥಾನದೊಳಗೆ ಮನ್ಸುಖ್ ಬಾಯಿ ಪ್ರಜಾಪತಿ ಅಂತದಾನ, ಕುಂಬಾರವ. ಗಡಿಗೆ ಮಾರಾಟ ಆಗ್ಲಾರ್ದಂಗ ಅದು ನನಗೆ ಎಲ್ಲ ಕೆಲಸ ಬಿಟ್ಟು ಕುಂತಿದ್ದ. ಹಿಂದಾಗಡೆ ಅಂತೂ ಇದೇ ಮಣ್ಣಿಂದ ನಾವು ಹೊಸದು ಏನಾರ ಮಾಡ್ಬೇಕಂತ ತಿಳ್ಕೊಂಡು ಒಂದು ಮಷಿನ್ ಡೆವಲಪ್ ಮಾಡಿದವ, ಜಿಗರ್ಜಾಲಿ ಮಷಿನ್. ಅದ್ರೊಳಗೆ ಊಟದ ತಾಟು, ಗ್ಲಾಸು, ವಾಟಿ, ತಂಬಿಗೆ, ಇದು ಅಲ್ದ ಸಣ್ಣ ಸಣ್ಣ ಫ್ರಿಜ್ಜು, ಮಿಟ್ಟಿ ಕೂಲ್ ಅಂತ ತಿಳ್ಕೊಂಡು ಒಂದು ಫ್ರಿಜ್ ತಂದವ. ಆಮೇಲೆ ಈ ಲೈಟ್ ಬಿಡೋ ಸಲುವಾಗಿ ಸುಮಾರು ವಸ್ತುಗಳನ್ನು ತಯಾರು ಮಾಡಿದ. ಈ ಸದ್ದ ಅವನು 600 ಜಿಲ್ಲೆಗಳಲ್ಲಿ ಡೀಲರ್ ಅದಾರ. ಅವನು ಕುಂಬಾರ. ನಮ್ಮ ದೇಶದ 600 ಜಿಲ್ಲೆಗಳೊಳಗೆ ಪ್ರತಿಯೊಂದು ಜಿಲ್ಲಾಕ್ಕೂ ಒಬ್ಬೊಬ್ಬ ಸ್ಟಾಕಿಸ್ಟ್ ಅದಾನ. ಒಬ್ಬ ಮನುಷ್ಯ ದಿವ್ಸಕ್ಕೆ ಮನೆಯೊಳಗೆ 100 ಗ್ಲಾಸ್ ತಯಾರಲ್ಲಿ ಇದೆ ಇದ್ರ ಉಲ್ಲೇಖ. ಅವನ್ನೆಲ್ಲ ಮಾಡ್ತಿದ್ರು ನಮ್ಮ ದೇಶದೊಳಗೆ. ಆದ್ರೆ ನಾವು ಈ ಸ್ವಾತಂತ್ರ್ಯ ಪಡ್ಕೊಂಡು ಕೂಡ್ಲೇನ ಯುರೋಪಿನ ಕಡೆ ಮುಖ ಮಾಡಿದಂಥ ಆಗಿನ ಕಾಲದ ಪ್ರಧಾನಮಂತ್ರಿಗಳು ಈ ದೇಶದ ಈ ಕುಟೀರೋದ್ಯೋಗಗಳನ್ನೆಲ್ಲ ಹಾಳು ಮಾಡಿಬಿಟ್ರು. ಹಾಳು ಮಾಡಿ ಹಳ್ಳಿಯ ವೈಭವವನ್ನು ನಷ್ಟ ಮಾಡಿ ಶಹರಗಳಿಗೆ ಸಿಕ್ಕಾಪಟ್ಟೆ ಬಾವು ಬರುವಂಗೆ ಮಾಡಿದ್ರು. ಹಳ್ಳಿಗಳಿಗೆ ಇವತ್ತಿನ ದಿವಸ ಹಳ್ಳಿಗಳೊಳಗೆ ಹೋಗ್ರಿ ಬರೀ ಮುದುಕರದಾರ. ಊರಾಗ ಹುಡುಗರೆಲ್ಲ ಬರೀ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಿಟಿ ಕಡೆ ಹೊಂಟಿದ್ದಾರೆ. ಅಲ್ಲೆಲ್ಲ ಹೋಗಿ ಏನು ಮಾಡ್ತಾರಂತೀರಿ? ಏನು ಹೇಳಬಾರ್ದಂತ ಕೆಲಸ ಮಾಡ್ತಾರೆ. ಊರಾಗಿದ್ರೆ ಬೆಕ್ಕದ್ದು ಮಾಡಕ್ ಬರ್ತೈತಿ. ಇದೇ ಹುಬ್ಬಳ್ಳಿಯೊಳಗ ಒಬ್ಬ ರಿಕ್ಷಾ ನಡೆಸೋ ಮನುಷ್ಯ 22,000 ಮಂದಿ ಹೆಣ್ಮಕ್ಳಿಗೆ ಉಂಡಿ, ಕರ್ಚಿಕಾಯಿ, ರೊಟ್ಟಿಯಿಂದ ಹಿಡ್ಕೊಂಡು 1,000 ಪದಾರ್ಥಗಳನ್ನು ಮಾಡಿಸೋ ಕೆಲಸ ಇಲ್ಲೇ ಮಾಡ್ತಾ ಇದ್ದಾರೆ. ಒಬ್ಬ ಸೌದತ್ತಿ ಮನುಷ್ಯ ಇದೇ ಹುಬ್ಬಳ್ಳಿಯೊಳಗೆ 300 ಮಂದಿ ಹೆಣ್ಮಕ್ಳಿಗೆ ಬರೀ ತಿನ್ನೋ ಸಾಮಾನು ಮಾಡಕ್ ಕೆಲಸ ಕೊಟ್ಟ. ಏನ್ ಮಾಡಕ್ ಸಾಧ್ಯ ಆಗುದಿಲ್ಲ. ನಾ ಹೈದರಾಬಾದ್ ಹೋಗಿದ್ದ, ಒಬ್ಬ ಹುಡುಗ ಭೇಟಿ ಆಗಿದ್ದ, ಮ್ಯಾಟ್ರಿಕ್ ನಪಾಸ್ ಆದ ಹುಡುಗ. ಹುಸೇನ್ ಸಾಗರ್ ದಂಡಿಗೆ ಒಂದು ಸಣ್ಣ 15x15 ಅಂಗಡಿ ಹಾಕಿದ್ದ. ಅವನ ಕಡೆ 50 ಹುಡುಗರು ಕೆಲಸ ಮಾಡ್ತಿದ್ದು. 120 ಪ್ರಕಾರದ ದೋಸೆ ತಯಾರು ಮಾಡ್ತಾನೆ. ಡೋಸಾ ಪ್ಯಾಲೇಸ್ ಅಂತ ಒಂದು ಹೆಸರು ಬ್ರ್ಯಾಂಡು. ಆ ದೋಸೆ
ಸ್ವಾಮಿತ್ವ ಹಕ್ಕು ಅಂತ ನಾವು ಪೇಟೆಂಟ್ ಅಂತೇಳಿ 5 ಕೋಟಿ ರೂಪಾಯಿ ಪೇಟೆಂಟ್ ಮಾಡ್ಕೊಂಡ ನಾವು ಹುಡುಗ. ನಮ್ಮ ದೇಶದಾಗ ಏನು ಪ್ರತಿಭೆ ಇಲ್ಲ ಅಂತೀರಿ ನೀವು, ಎಲ್ಲ ಪ್ರತಿಭೆಗಳದಾವು. ಆದ್ರೆ ಆ ಪ್ರತಿಭೆಗಳಿಗೆ ಪ್ರೋತ್ಸಾಹನ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಪ್ರತಿಭೆಗಳಿಗೆ ಪ್ರೋತ್ಸಾಹನ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ನಮ್ಮ ಲಘು ಉದ್ಯೋಗ ಭಾರತೀಯವರು ಈ ಪ್ರತಿಭೆಗಳಿಗೆ ಪ್ರೋತ್ಸಾಹನೆಯನ್ನು ಕೊಡಬೇಕು, ಮರಳಿ ನಮ್ಮ ದೇಶವನ್ನು ವೈಭವಶಾಲಿಯಾಗಿ ಮಾಡಬೇಕು ಅಂತ. ಯಾಕೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಅದ್ಭುತವಾದಂಥ ಸಂಸ್ಥೆ. ಜಗತ್ತಿನಲ್ಲೇ ಯಾರೂ ಮಾಡದಂತ, ಜಗತ್ತಿನಲ್ಲೇ ಯಾರೂ ಗಮನಿಸದಂತ ವಿಷಯಗಳಿಗೆ ಕೈ ಹಾಕಿ ಅವುಗಳನ್ನು ಪುನರ್ಸ್ಥಾಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರದ ಒಂದು ಭಾಗವಾದಂಥ ಲಘು ಉದ್ಯೋಗ ಭಾರತಿ ಈ ದೇಶದ ಎಲ್ಲ ಸಣ್ಣ ಪುಟ್ಟ ಕೈಗಾರಿಕೆಯನ್ನ ನಡೆಸಿಕೊಂಡು ಬಂದಂತ ಜನ 10 ಕೋಟಿ ಜನ ಅದಾರಿ ತಮ್ಮ ಲಕ್ಷದಾಗಿರ್ಲಿ. ನಮ್ಮ ದೇಶದೊಳಗ ಈ ಗ್ರಾಮ ಶಿಲ್ಪಿಗಳ ಸಂಖ್ಯೆ 10 ಕೋಟಿಗಿಂತಲೂ ಮೇಲೆ ಇದೆ. ನಾನೊಂದ್ಸಾರಿ ಪ್ರೈಮ್ ಮಿನಿಸ್ಟರ್ಗೆ ಭೇಟಿಯಾಗಿ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೆ, ಈ ನಮ್ಮ ಕುಶಲಕರ್ಮಿಗಳೇನದಾರಲ್ಲ ಇವ್ರ ಸಲುವಾಗಿ ತಾವೊಂದು ಡಿಪಾರ್ಟ್ಮೆಂಟ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗತ್ತ. ಈ ನಿಮ್ದೇನು ಈ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇದೆಯಲ್ಲ, ಅದರೊಳಗೆ ಮತ್ತೊಂದು ವಿಭಾಗ ಮಾಡಿ ಬರೀ ಈ ಕುಶಲಕರ್ಮಿಗಳು ಗ್ರಾಮೀಣರು ಏನದಾರಲ್ಲ ಇವ್ರ ಉದ್ಯೋಗಗಳು ಏನು ಬಂದ್ ಆಗ್ತಾವಿಲ್ಲ ಇವ್ರಿಗಾಗಿ ಅವ್ರು ನನಗೆ ಹೇಳಿದ್ರು, ನೀವು ಒಂದು ಟಿಪ್ಪಣಿ ಮಾಡ್ಕೊಂಡು ಬರ್ರಿ, ಇದ್ರ ಸಲುವಾಗಿ ಒಂದು ನೋಟ್ ತಯಾರು ಮಾಡ್ಕೊಂಡು ಬರ್ರಿ ಅಂತ. ನಾ ಎಲ್ಲ ನೋಡ್ತೀನಿ ಹೇಳ್ತೀನಿ, ಕರ್ಮ ನನಗೆ ಬರ್ಯಾಕ್ ಬರೋದಿಲ್ಲ ನೆಟ್ಟಿಗೆ. ಬಹಳ ಮಂದಿ IAS ದವ್ರನ್ನ ತಗೊಂಡು ಕೂತಿದ್ ನಾನು, ಇದಕ್ಕೊಂದು ತಯಾರು ಮಾಡ್ರಿ ನೋಟು, ನಾ ಪ್ರೈಮ್ ಮಿನಿಸ್ಟರ್ ಕೊಡಬೇಕು ಅಂತ. ಪ್ರೈಮ್ ಮಿನಿಸ್ಟರ್ ಇದನ್ನು 100% ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಲಘು ಉದ್ಯೋಗ ಭಾರತೀಯವರು ಆ ಕೆಲಸ ಮಾಡ್ತಾರ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಗ್ರಾಮ ಶಿಲ್ಪಿಗಳು ಏನದಾರಲ್ಲ ಅವ್ರ ಸಲುವಾಗಿ ಯಾವ ರೀತಿ ಅವ್ರನ್ನ ಪಾಲಿಶ್ ಮಾಡಬೇಕು, ಯಾವ ರೀತಿ ಅವರಿಗೆ ಸಹಾಯ ಮಾಡಬಹುದು, ಆಮೇಲೆ ಯಾವ ರೀತಿ ಅವ್ರ ವಸ್ತುಗಳನ್ನು ಮಾರಾಟ ಮಾಡಬಹುದು, ಈ 3 ವಿಷಯಗಳ ಮೇಲೆ ಅವ್ರು ತಯಾರಿಸಿದ್ರೆ ನಮ್ಮ ಗ್ರಾಮ ಶಿಲ್ಪಿಗಳು ಕೆಲಸ ಮಾಡಕ್ ತಯಾರದಾರ. ಆದ್ರೆ ಹಳೆ ವಿದ್ಯೆಗೆ ಹೊಸ ಯಂತ್ರಗಳ ಸಹಾಯವನ್ನು ಕೊಟ್ಟು ಮಾಡಿದ್ರೆ ಅದ್ಭುತವಾಗಿ ಮತ್ತೆ ನಮ್ಮ ದೇಶ ಬರುತ್ತೆ. ನಾನು ಈಗ ಹೇಳಿದ್ನಲ್ಲ, ಸಂಘ ನಾಳೆ 13ನೇ ತಾರೀಕಿಗೆ, ನಾ ಯಾಕಂದ್ರೆ ಎಲ್ಲೆಲ್ಲಿ ಇದು ಸಿಗ್ತೈತಲ್ಲ ಸಂಧಿ, ಅವಾಗ ಒಂದು ಸ್ವಲ್ಪ ನಮ್ಮ ಕೆಲಸ ಮಾಡ್ಕೊತಿರ್ತೀವಿ. 13ನೇ ತಾರೀಕಿಗೆ ಈ ದೇಶದಲ್ಲಿ ಎಲ್ಲ ರೈತರು ಎಲ್ಲ ಊರುಗಳಲ್ಲಿ ಭೂಮಿ ಸುಪೋಷಣಾ ದಿವಸ ಅಂತ ಒಂದು ಅಭಿಯಾನ ಆರಂಭ ಮಾಡ್ತಾ ಇದೆ. ಯಾವ್ಯಾವ ಸ್ವಯಂ ಸೇವಿ ಸಂಸ್ಥೆಗಳು, ಆಮೇಲೆ ಗ್ರಾಮದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನಮ್ಮ ಮಣ್ಣಿನ ಆರೋಗ್ಯ ಏನು ದಿನದಿಂದ ದಿನಕ್ಕೆ ಬಡವಾಗ್ತಾ ಹೊರಟಿದೆ. ಮೊದಲು 3% ಇರುವಂತ ಸಾಯಿಲ್ ಕಾರ್ಬನ್ ಇವತ್ತು 0.2% ಬಂದು ಏನು ಇಳುವರಿ ಕಡಿಮೆ ಆಗ್ತಾ ಇದೆ, ಇದನ್ನು ಹೆಚ್ಚಿಸಬೇಕು ಅಂತ ತಿಳ್ಕೊಂಡು ಸಂಘ ಮತ್ತು ದೇಶದ ವಿವಿಧ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಗಳು, ರವಿಶಂಕರ್ ಅವರು ಅದರಲ್ಲಿದ್ದಾರೆ, ಜಗ್ಗಿ ವಾಸುದೇವರು ಅದರಲ್ಲಿದ್ದಾರೆ, ಸ್ವಾಮಿ ರಾಮದೇವ್ಜಿ ಅವರು ಅದರಲ್ಲಿದ್ದಾರೆ. ಇಂಥ ಸುಮಾರು ಒಂದು 20 ದೊಡ್ಡ ದೊಡ್ಡ ದೇಶ ತುಂಬ ಕೆಲಸ ಮಾಡುವಂತ ಸಂಸ್ಥೆಗಳು, ನಮ್ಮ ಮಠ ಇದೆ. ಇದರ ಜೊತೆಗೆ ಸಂಘದ ಅಂಗ ಸಂಸ್ಥೆಗಳಂತ ಏನಿವೆ ಸುಮಾರು ಒಂದು 20 ಸಂಸ್ಥೆಗಳು ನಾಳೆ ಬರುವಂತ 13ನೇ ತಾರೀಕಿಗೆ ಬೆಳಿಗ್ಗೆ ತಮ್ಮ ತಮ್ಮ ಊರುಗಳಲ್ಲಿ ಗ್ರಾಮದ ರೈತರನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಸ್ವಚ್ಛವಾದಂಥ ಬಟ್ಟೆಯನ್ನು ಹಾಸಿ ಪ್ರತಿಯೊಬ್ಬ ರೈತರಿಗೆ ತನ್ನ ಹೊಲದಿಂದ ಒಂದು ಮುಷ್ಟಿ ಮಣ್ಣನ್ನು ಅಲ್ಲಿ ತರಲಿಕ್ಕೆ ಹೇಳಿ, ಆ ಬಟ್ಟೆ ಮೇಲೆ ಒಂದು ಮುಷ್ಟಿ ಮಣ್ಣನ್ನು ಎಲ್ಲರೂ ತಂದು ಹಾಕಬೇಕು. ಅದರ ಮೇಲೆ ಒಂದು ಕಲಶ ಇಟ್ಟು ಪೂಜಿಸಿ ಶೃಂಗಾರ ಮಾಡಿ ಆರತಿ ಮಾಡಿ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂತ ಕುರಿತು ಸ್ವಲ್ಪ ಪ್ರಬೋಧನಾ ಕಾರ್ಯವನ್ನು ಮಾಡಿ, ಆಮೇಲೆ ಆ ಮಣ್ಣನ್ನು ಎಲ್ಲರೂ ಒಂದೊಂದು ಮುಷ್ಟಿ ತಗೊಂಡು ಹೋಗಿ ತಮ್ಮ ಹೊಲದೊಳಗೆ ಹಾಕಬೇಕು. ಇದರಿಂದ ಈ ಭೂಮಿ ಸುಪೋಷಣದ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಂತ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. 13ರಿಂದ ಸುಮಾರು 23 ಏಪ್ರಿಲ್ ಈ ಕಾರ್ಯ ನಡೀತಾ ಇದೆ. ಹೇಗೆ ಇದು ಒಂದು ಚಟುವಟಿಕೆಗೆ, ಯಾಕಂದ್ರೆ ಸಂಘ 2,50,000ಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಈ ದೇಶದಲ್ಲಿ. ಅದರಲ್ಲಿ ಇದು ಒಂದು ಚಟುವಟಿಕೆ, ಲಘು ಉದ್ಯೋಗ ಭಾರತಿ ಅಥವಾ ಭೂಮಿ ಸುಪೋಷಣೆ, ಇದು ಒಂದು ಚಟುವಟಿಕೆ. ಈ ರಾಷ್ಟ್ರದ ಒಳಿತಿಗಾಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನೂ ಮಾಡ್ತಾ ಇದೆ. ಆದ್ದರಿಂದ ಲಘು ಉದ್ಯೋಗ ಭಾರತಿ ಈ ಕೆಲಸ ಏನು ಮಾಡಿದೆ, ಯಾರೂ ಈ ಕಡೆ ಗಮನ ಹರಿಸಿರಲಿಲ್ಲ. ಅದನ್ನು ತಾವು ಗಮನ ಹರಿಸಿ ಈ ಗ್ರಾಮ ಶಿಲ್ಪಿಗಳಿಗಾಗಿ ತಾವೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಈ ಪ್ರಯತ್ನ ನಿಜವಾಗಲೂ ಪ್ರಶಂಸನೀಯ.
ಆಮೇಲೆ ನಿಜವಾಗ್ಲೂ ನಿಮ್ಮನ್ನ ಹರಿಸ್ತಾರೆ ಅಂತ ನನ್ನ ವಿಶ್ವಾಸ. ಈ ನಮ್ಮ ಗ್ರಾಮ ಶಿಲ್ಪಿಗಳು ಏನೆಲ್ಲ ಮಾಡಕ್ ತಯಾರದಾರ, ಅವ್ರಿಗೆ ಸ್ವಲ್ಪ ಹೊಸ ಹೊಸ ಯಾವರ ಯಂತ್ರಗಳನ್ನ, ಯಾಕಂದ್ರೆ ಇದ್ರೊಳಗೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಅದಿರ್ತಾವ. ಈ ಲಘು ಉದ್ಯೋಗ ಭಾರತಿಯೊಳಗೆ ಏನ್ ಅದಾರ, ಇವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅದಾರ, ಆದ್ರೆ ಸಣ್ಣ ಇಂಡಸ್ಟ್ರಿ ಕೈ ಹಾಕ್ಯಾರ. ಯಾಕಂದ್ರೆ ಅವ್ರಿಗೆ ಪಕ್ಕ ಗೊತ್ತಾಗೈತಿ ಇವು ದೊಡ್ಡ ಬಹಳ ದಿವಸ ನಿಂದ್ರು ಅಲ್ಲಿ ಇನ್ನು ಉಳಿದ್ರೆ ಸಣ್ಣವೇ ಉಳಿಬೇಕು, ದೊಡ್ಡ ಕಿಲಿ ಹಾಕಕತ್ತಾವಿ. ಅದಕ್ಕೆ ಅವ್ರ ಹೊಸ ಯಂತ್ರಗಳನ್ನ ನಮ್ಮ ಜನರಿಗೆ ಕೊಡಬೇಕು. ನಮ್ಮ ಗ್ರಾಮ ಶಿಲ್ಪಿಗಳಿಗೆ ಸುಂದರವಾದ ವಸ್ತುಗಳನ್ನು ತಯಾರಿಸುವಂತ ಕೌಶಲ್ಯವನ್ನು ಕೊಟ್ಟು ಅವರ ವಸ್ತುಗಳಿಗೆ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ಆ ದಿಶೆಯಲ್ಲಿ ಇವ್ರು ಮಾರಾಟ ಮಾಡೋದ್ರಾಗ ಎಕ್ಸ್ಪರ್ಟ್ ಅದಾರ ನಮ್ಮ ಮಿನಿಸ್ಟ್ರು ಅವರು ಜ್ಯೋತಿ ಬಜಾರ್ ಅಂತ ಹೇಳಿ ಮಾಡಿ ಇಂಥ ಗ್ರಾಮ ಶಿಲ್ಪಿಗಳು ತಯಾರಿಸಿದಂಥ ಸುಮಾರು ವಸ್ತುಗಳನ್ನ ಅವ್ರು 100 ಮಳಿಗೆಗಳನ್ನು ತೆಗೆದಿದ್ದಾರೆ. ಹೀಗೆ ಯಾರ್ಯಾರು ತೆಗೆದವ್ರು ಅದಾರ ಅಂಥವ್ರಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ನಮ್ಮ ಗ್ರಾಮ ಶಿಲ್ಪಿಗಳ ವಸ್ತುಗಳನ್ನು ನಾವು ಮೊದಲು ಬಳಸೋಣ, ಮೊದಲು ಮಾರಾಟ ಮಾಡೋಣ ಅಂತ ತಿಳ್ಕೊಂಡು ಈ ಗ್ರಾಮ ಶಿಲ್ಪಿಗಳಿಗೆ ಪ್ರೋತ್ಸಾಹ ಕೊಟ್ಟದ್ದಾದ್ರೆ ನಿಜವಾಗ್ಲೂ ಸಹಿತ ಈ ಗ್ರಾಮಾಭಿವೃದ್ಧಿ ಆದೀತು. ನಮ್ಮ ದೇಶಕ್ಕೆ ಹೇಗೆ ಸ್ಮಾರ್ಟ್ ಸಿಟಿ ಕೊಡ್ಲಾಕ್ ಹೊಂಟಾರಿ ಇವರು, ಅದರಂಗ ಸ್ಮಾರ್ಟ್ ವಿಲೇಜ್ ಮಾಡ್ತಾರ ಅಂತ ನಾನು ಅಪೇಕ್ಷಾ ಪಡ್ತೀನಿ. ನಮ್ಮ ಜೋಶಿಯವರಾಗ್ಲಿ, ನಮ್ಮ ಜಗದೀಶ್ ಶೆಟ್ಟರಾಗ್ಲಿ, ಈ ಅದ್ರ ಜೊತೆ ಈ ಸ್ಮಾರ್ಟ್ ವಿಲೇಜ್ ಅಂತ ಏನದಾವಲ್ಲ, ಸ್ಮಾರ್ಟ್ ವಿಲೇಜು ರೋಡು ಮತ್ತು ಕಟ್ಟಡಗಳಿಂದ ಆಗೋದಿಲ್ಲ. ಪ್ರತಿಯೊಂದು ಮನೆಯಲ್ಲಿಯೂ ಸಹಿತ ಸಣ್ಣ 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 ಕುಟೀರ ಉದ್ಯೋಗಗಳ ಆರಂಭ ಆಗಿ ಆ ಪರಿವಾರದವ್ರು ಯಾರೂ ನಾವು ಸಿಟಿಗೆ ಹೋಗಂಗಿಲ್ಲ ಅನ್ಬೇಕು. ಅವ್ರ ಪ್ರಕೃತಿಯೊಳಗೆ ಸುಧಾರಣೆ ಆಗಿರ್ಬೇಕು, ಅವ್ರ ಊರೊಳಗೆ ಅವ್ರಿಗೆ ಬೇಕಾದಂಥ ಶಿಕ್ಷಣ ದೊರಕಿರ್ಬೇಕು. ಇಷ್ಟು ವ್ಯವಸ್ಥೆಯನ್ನು ಮಾಡಿದ್ರೆ ಗ್ರಾಮಗಳು ರಾಮರಾಜ್ಯ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನನಗನ್ನಿಸ್ತದ. ಅದನ್ನೆಲ್ಲ ತಾವು ಮಾಡ್ತೀರಿ ಅಂತ ಬಯಸ್ತೇನೆ. ಲಘು ಉದ್ಯೋಗ ಭಾರತಿಯವರು ಇದೇನು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಇದನ್ನು ಮರಳಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಆಗ್ಬೇಕು. ಅಮ್ಮವ್ರು ಆಗಲೇ ಹೇಳಿದ್ರು ನನಗೆ, ನೆಕ್ಸ್ಟ್ ನಾ ಬೆಳಗಾವಿಗೆ ಮಾಡಕ್ಕೆ ಎಲ್ಲರೂ ಅವ್ರವ್ರ ಊರ ಕಡೆನ ಅವ್ರ ಮತ್ತೇನು ಮಾಡೋದು. ಮತ್ತು ನೋಡ್ರಿ, ತನ್ನ ನಾಡು, ತನ್ನ ತಾಯ್ನಾಡು, ತನ್ನ ಭೂಮಿ ಎಲ್ಲದಕ್ಕಿಂತಲೂ ಪ್ರೀತಿ ಇರ್ತೈತಂತ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದ ಕೂಡಲೇ ನಮ್ಮ ಜಗದೀಶ್ ಶೆಟ್ಟರ್ ಅನ್ನೋರು, ಪ್ರಹ್ಲಾದ್ ಜೋಶಿ ಅವ್ರು ಅನ್ನೋರು, ನಮ್ಮೂರ ನಾವು ಇಬ್ಬರದೀವು ಒಂದಾಗೈತಿ, ಮುಂದಿನ ವರ್ಷ ಇನ್ನೊಂದು ಯಾಕೆ ಮಾಡಬಾರ್ದು ಅಂತ ಅವ್ರಿಗೆ ಬರೋದು. ನಾವು ಎಷ್ಟು ಮಾಡ್ತೀವಲ್ಲ ಅಷ್ಟು ನಮ್ಮ ಜನರಿಗೆ ಮಾರ್ಕೆಟ್ ಸಿಗ್ತೈತಿ.